ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಮರ್ವಾಯಿಸ್ ಕರಿ, ಕ್ಲಾಮ್ಸ್ ಕರಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಹೇಗೆ ಮಾಡೋದು ನೋಡುವ ಬನ್ನಿ. ನೋಡಿ, ಇದನ್ನು ಮೊದಲು ಚೆನ್ನಾಗಿ ತೊಳಿಬೇಕು. 3-4 ನೀರಿಂದ ತೆಗೆದಿದ್ದೇನೆ ನಾನು. ಇದನ್ನು ಒಂದು 15 ನಿಮಿಷದಷ್ಟು ಸ್ಟೀಮ್ ಮಾಡಬೇಕು. ನೀರು ಹಾಕಲಿಕ್ಕಿಲ್ಲ, ಜಸ್ಟ್ ಇದನ್ನು ಬೇಯಿಸಿದಷ್ಟೇ. ನೋಡಿ, 15 ನಿಮಿಷದ ನಂತರ ಇದು ಒಳ್ಳೆ ಬೆಂದಿದೆ. ಇದೆಲ್ಲ ಓಪನ್ ಆಗ್ತದೆ. ಈ ಕರಿಗೆ ನಾನು ಇದು ಮಲ್ಬಾರ್ ಸ್ಪಿನಾಚ್ ಬಸಳೆ ನಿಮ್ಗೆ ಗೊತ್ತಿದೆಯಲ್ಲ, ಇದನ್ನು ಬೇಯಿಸಿ ಹಾಕ್ತಾ ಇದ್ದೇನೆ. ಹೇಗೆ ಹಾಕೋದು ನೋಡುವ ಬನ್ನಿ. ನೋಡಿ, ಈಗ ಮಸಾಲೆಗೆ ಸ್ವಲ್ಪ ತುರಿ, ಒಣಮೆಣಸು, ಇಂಗು ಹಾಗೂ ಹುಳಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಈಗ ಮಸಾಲೆ ಹಾಕುವ. ಬಸಳೆ, ಕ್ಲ್ಯಾಮ್ಸ್, ಅದರ ಮೇಲೆ ಈಗ ಮಸಾಲೆ. ಇದಕ್ಕೆ ನೀವು ನೀರುಳ್ಳಿ ಕೂಡ ಹಾಕ್ಬೋದು. ಇಂಗಿನ ಬದಲು ನೀರುಳ್ಳಿ ಕೂಡ ಹಾಕಿದರೂ ನಡೀತದೆ. ನೋಡಿ, ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಬೆರೆಸ್ತಾ ಇದ್ದೇನೆ. ನೋಡಿ, ಇವಾಗ ರೆಡಿ ಆಯಿತು ನಮ್ಮದು ಕ್ಲ್ಯಾಮ್ಸ್ ಕರಿ.